ಸರ್, ಈಗ ಹಾಲಿನ ದರ ಏರಿಕೆ ಬಗ್ಗೆ ಖಂಡನೆ ವ್ಯಕ್ತ ಆಗ್ತಿದೆ. ಟ್ವೀಟ್ ಮಾಡಿದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ. ಕುಮಾರಸ್ವಾಮಿ ಏನಾರು ಹೇಳಿ, ಇನ್ನೊಬ್ರು ಏನೋ ಹೇಳಿ, ರೈತರು ಬದುಕಬೇಕಲ್ಲ. ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡಿನ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ, ಫೀಡ್ ಬೆಲೆನೂ ಕಡಿಮೆ ಆಯ್ತದೆ. ರೈತ ಬದುಕಬೇಕಲ್ಲ. ಅಲ್ಲ ಸರ್, ಬೆಲೆ ಏರಿಕೆ ಆಗುತ್ತೆ, ಆ ದುಡ್ಡು ರೈತರಿಗೆ ಹೋಗಲ್ಲ, ಸರ್ಕಾರ ಯಾರು ಹೇಳಿ, ಯಾವ ಸರ್ಕಾರ? ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು ಅದು. ಸರ್, ಈಗ ಹಾಲಿನ ದರ ಏರಿಕೆ ಬಗ್ಗೆ ಖಂಡನೆ ವ್ಯಕ್ತ ಆಗ್ತಿದೆ. ಟ್ವೀಟ್ ಮಾಡಿದ್ರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ. ಕುಮಾರಸ್ವಾಮಿ ಏನಾರು ಹೇಳಿ, ಇನ್ನೊಬ್ರು ಏನೋ ಹೇಳಿ, ರೈತರು ಬದುಕಬೇಕಲ್ಲ. ಕುಮಾರಸ್ವಾಮಿ ಹೇಳ್ಬಿಟ್ಟು ಫೀಡಿನ ಬೆಲೆ ಕಡಿಮೆ ಮಾಡಿಸ್ಲಿ, GST ಕಡಿಮೆ ಮಾಡಿಸ್ಲಿ, ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ, ಫೀಡ್ ಬೆಲೆನೂ ಕಡಿಮೆ ಆಯ್ತದೆ. ರೈತ ಬದುಕಬೇಕಲ್ಲ. ಅಲ್ಲ ಸರ್, ಬೆಲೆ ಏರಿಕೆ ಆಗುತ್ತೆ, ಆ ದುಡ್ಡು ರೈತರಿಗೆ ಹೋಗಲ್ಲ, ಸರ್ಕಾರ ಯಾರು ಹೇಳಿ, ಯಾವ ಸರ್ಕಾರ? ಅವ್ರಿಗೆ ಕುಮಾರಸ್ವಾಮಿಗೆ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ. ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ. ಅವ್ರ ತಮ್ಮನ ಅಣ್ಣ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ. ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್, ರೈತರದ್ದು ಅದು.